ಎಲ್ರಿಗೂ ನಮಸ್ಕಾರ. ಇವತ್ತು ಮೀಡಿಯಾ ಮಾಡ್ತಿರೋ ಉದ್ದೇಶ ಏನಂದರೆ, ನಿಮಗೆ ಇದಕ್ಕೂ ಮುಂಚೆ ನಾನು ಆಲ್ರೆಡಿ ಹೇಳಿದ್ದೆ ಇಯರ್ ಎಂಡ್ ಡಿಸ್ಕೌಂಟ್ ಅನ್ನೋದು ಅಂತ ಒಂದು ವೀಡಿಯೋನು ಮಾಡಿದ್ದೆ. ಸೊ ಇಯರ್ ಎಂಡಲ್ಲಿ ಡಿಸ್ಕೌಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದನ್ನು ಮತ್ತೆ ಜ್ಞಾಪಿಸೋಣ ಅನ್ನೋ ಉದ್ದೇಶದಿಂದಲೇ ಇವತ್ತು ವೀಡಿಯೋ ಮಾಡ್ತಿರೋದು. ಸೊ ನಿಮಗೆ ಗೊತ್ತಿರೋ ಥರ ಈ ಡಿಸೆಂಬರ್ 20ರವರೆಗೂ ಇಯರ್ ಎಂಡ್ ಡಿಸ್ಕೌಂಟ್ ಇರುತ್ತೆ. ಓಕೆ, ಅಪ್ ಟು ಡಿಸೆಂಬರ್ 31ವರೆಗೂ ನಿಮಗೆ ಆ ಡಿಸ್ಕೌಂಟ್ ಅನ್ನೋದು ಅವೈಲೇಬಲ್ ಇರುತ್ತೆ ಈಗ. ಸೊ ಆಮೇಲೆ ನಿಮಗೆ ಗೊತ್ತಿದೆಯೋ ಇಲ್ಲೋ, ಆಟೋಮೊಬೈಲ್ಸ್ ಎಲ್ಲದರಲ್ಲೂ ನೆಕ್ಸ್ಟ್ ಇಯರಲ್ಲಿ ಖಂಡಿತ ತುಂಬ ಪ್ರೈಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ನೀವು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನ್ ಇರೋಂಥವ್ರು ಯಾರೇ ಇರಲಿ, ಡಿಸೆಂಬರ್ 30 ಒಳಗೆ ಪರ್ಚೇಸ್ ಮಾಡ್ಬೋದು. ತುಂಬ ಹೈಕ್ ಆಗುತ್ತೆ ನಿಮಗೆ. ಟ್ಯಾಕ್ಸಸ್ಸು ಅದೆಲ್ಲ ನಾವು ಪರಿಗಣನೆಗೆ ತಗೊಂಡ್ರೆ ನೆಕ್ಸ್ಟ್ ಇಯರಲ್ಲಿ ಖಂಡಿತ ನಿಮಗೆ ಪ್ರೈಸ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಸೊ ನಾನು ಹೇಳ್ತಿರೋದು ಅದನ್ನು ಜ್ಞಾಪಿಸ್ಲಿಕ್ಕೆ, ಅದನ್ನು ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ನೀವು ಯಾವುದೇ ಕಾರಣಕ್ಕೂ ಕಾರ್ ತೊಗೊಳ್ಳೋ ಪ್ಲ್ಯಾನ್ ಇದ್ದರೆ, ನೀವು ಡಿಸೆಂಬರ್ 31 ಒಳಗೆ ಕಾರ್ ತೊಗೊಂಡ್ರೆ ನಿಮಗೆ ತುಂಬ ಒಳ್ಳೆಯದು. ಪ್ರೈಸಲ್ಲಿ ಒಳ್ಳೆ ನೆಗೋಷಿಯೇಷನ್ ಸಿಗುತ್ತೆ, ಮೀನ್ಸ್ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ, ಕಡಿಮೆನೇ ಇರುತ್ತೆ ಇರೋ ಪ್ರೈಸಲ್ಲೇ, ಮತ್ತು ಡಿಸ್ಕೌಂಟ್ಸು ಸಿಗುತ್ತೆ. ಇಲ್ಲಾಂದರೆ ನಿಮ್ಗೆ ನೆಕ್ಸ್ಟ್ ಇಯರಲ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ನಾವೀಗ ಒಂದ್ಸರಿ ಔಟ್ಲೆಟ್ ನನಗೆ ಒಂದ್ಸರಿ ತೋರಿಸ್ಬಿಡ್ತೀನಿ ಯಾವ್ಯಾವ ಕಾರ್ಸ್ ಇದ್ದಾವೆ. ಮತ್ತು ನಾವು ಸ್ಟಾಕ್ ಕಾರ್ಡಲ್ಲಿ ಎಲ್ಲ ಬಿಟ್ಟಿದ್ವಿ, ಕಾರ್ಸ್ ಇಲ್ಲಿ ಪ್ಲೇಸ್ ಇಲ್ಲ, ಈಗೆಲ್ಲ ತಂದು ಇಲ್ಲಿ ಇಡ್ತಾ ಇದ್ದೀವಿ. ಸೊ ನಿಮಗೆ ಹೊಸ ಥರದ ಕಾರ್ಗಳು ಆಲ್ಸೋ ಸಿಗ್ತಾ ಹೋಗ್ತವೆ. ಸೊ ನೀವು ಬಂದು ಒಂದ್ಸರಿ ನೋಡ್ಬೋದು. ಮತ್ತು ಮೈನು ಡಿಸ್ಕೌಂಟು, ತುಂಬ ಡಿಸ್ಕೌಂಟ್ ನಡೀತಾ ಇರುತ್ತೆ ಈಗ ಆಟೋಮೊಬೈಲ್ಸಲ್ಲಿ. ಸೊ ನೆಕ್ಸ್ಟ್ ಇಯರ್ ಬೇರೆ ಜಾಸ್ತಿ ಪ್ರೈಸ್ ಹೈಕ್ ಆಗ್ತಿರೋದ್ರಿಂದ, ಸೊ ನೀವು ಈ ಟೈಮಲ್ಲಿ ಬಂದು ಕಾರ್ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ಪ್ರೈಸು ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ನಾವೀಗ ಒಂದ್ಸರಿ ಎಲ್ಲ ಕಾರ್ಸ್ನ ಲೈಟಾಗಿ ನೋಡೋಣ. ನಂಬರ್ 1 ಮಾಡಲ್ ಇನ್ ಮಾರುತಿ ಸುಜುಕಿ ಬ್ರ್ಯಾಂಡ್ ಆಲ್ಟೋ ಇರ್ಬೋದು, ಆಲ್ಟೋ 800 ಇರ್ಬೋದು, ಆಲ್ಟೋ K10 ಇರ್ಬೋದು. ಸೊ ಇವು ಈ 3-4 ಲಕ್ಷನೂ ಓಡಿಸ್ಬೋದು. ಒಳ್ಳೆ ಮೈಲೇಜ್ ಇರುತ್ತೆ, ಕಡಿಮೆ ಮೇಂಟೆನೆನ್ಸ್. ಸೊ ಇಂಥ ವೆಹಿಕಲ್ಸ್ ಈಗ ಇಲ್ಲಿ ಯಾವ್ಯಾವ ಇದೆ ಅಂತ ನೋಡ್ಬೋದು. ಇವಿಷ್ಟು ವೆಹಿಕಲ್ಸ್ ಇಲ್ಲಿದೆ ಆಲ್ಟೋದಲ್ಲಿ. 2022 ಮಾಡಲಿದೆ, 2020 ಮಾಡಲ್ ಆಟೋಮೆಟಿಕ್ ಇದೆ, ಮತ್ತು ನಿಮಗೆ 14 ಮಾಡಲಿದೆ, 16 ಮಾಡಲಿದೆ. ಇದು ರೆಡ್ ಕಲರ್ ಆಲ್ಸೋ ನಿಮಗೆ 20 ಮಾಡಲ್. ಮತ್ತು ವ್ಯಾಗನರ್ ನೋಡ್ಬೋದು. ವ್ಯಾಗನರ್ಸ್ ಕೂಡ ನಿಮಗೆ 12 ಮಾಡಲಿದ್ದಾವೆ, 14 ಮಾಡಲಿದೆ, 16 ಮಾಡಲು, 15 ಮಾಡಲು ಆಲ್ಸೋ ನಿಮಗೆ ಅವೈಲೇಬಲ್ ಇದೆ. ನಿಮಗೆ ಓಡಿರೋದು ಆಲ್ಸೋ 50,000ಇಂದ 1 ಲ್ಯಾಕ್ ಓಡಿರೋ ರೇಂಜಲ್ಲಿ ಇದ್ದಾವೆ. ಸಿಂಗಲ್ ಓನರ್ ಇದ್ದಾವೆ, ಸೆಕೆಂಡ್ ಓನರು ಇದೆ. ಇದು ಸೆಲೋರಿಯಾ ನೋಡಿ, ಇದು ನ್ಯೂ ಶೇಪ್ ಸೆಲೋರಿಯಾ 2022 ಮಾಡಲಿದ್ದು. ಓಡಿರೋದು ಬರೀ 19,000, ಸಿಂಗಲ್ ಓನರು. ಸೊ ಈ ಥರ ಈಗ ವೆಹಿಕಲ್ಲು ನ್ಯೂ ಶೇಪಲ್ಲಿ ಬಿಡ್ತಾ ಇದ್ದಾನೆ. ವೆಹಿಕಲ್ ಬಂದ್ಬಿಟ್ಟು ಸಿಂಗಲ್ ಓನರ್ ಆಗಿದೆ. ಸೊ ಅದು ಆಲ್ಸೋ ನಿಮಗೆ ಹೊಸ ವೆಹಿಕಲ್ ಸೆಲೋರಿಯಾ ಇದೆ. ಇದೊಂದು ಸೆಲೋರಿಯಾ, ಆಟೋಮೆಟಿಕ್ ಸೆಲೋರಿಯಾ ಇದು. ಮತ್ತು ನಾವು ಈ ಕಡೆ ಲೆಫ್ಟ್ಗೆ ಬರೋದಾದರೆ ನೋಡಿ, ಒಂದು ಹುಂಡೈ i20 ವೆಹಿಕಲ್ ಆಲ್ಸೋ ನಿಮಗೆ ಅವೈಲೇಬಲ್ ಇದೆ. 17 ಮಾಡಲ್, ಸಿಂಗಲ್ ಓನರ್, 45,000 ಡ್ರೈವನ್ ಆಗಿದೆ ಅಷ್ಟೇ. ಸೊ ಸಖತ್ತಾಗಿದೆ ವೆಹಿಕಲ್ ಮಾತ್ರ. ಮತ್ತು ಬಂದುಬಿಟ್ಟು ಇದು ಬ್ರೀಜಾಸ್ ಆಲ್ಸೋ ಅವೈಲೇಬಲ್ ಇದೆ. ಬ್ರೀಜಾ 18 ಮಾಡಲ್ ಇದೆ, 21 ಮಾಡಲ್ ಇದೆ. 21 ಮಾಡಲ್ಲು ZXi ವೆಹಿಕಲ್ ಇದು. ಓಡಿರೋದು 24,000 ನೋಡಿದೆ, ಸಿಂಗಲ್ ಓನರು. ಮತ್ತು ಇದು ನೋಡಿ ಹೋಂಡಾ ಅಮೇಜ್ ಫುಲ್ಲು ಶೈನಿಂಗ್ ಆಗಿದೆ. 14 ಮಾಡಲ್ಲು, ಬಟ್ ವೆಹಿಕಲ್ ಮಾತ್ರ ಫುಲ್ಲು ಸಖತ್ ಕಂಡೀಷನಲ್ಲಿದೆ ವೆಹಿಕಲ್ಲು. ಸೊ ಸಿಂಗಲ್ ಓನರೇ, ಓಡಿರೋದು 60,000 ನೋಡಿದೆ. ಸೊ ಚೆನ್ನಾಗಿದೆ ವೆಹಿಕಲ್ ಮಾತ್ರ, ತುಂಬ ಸಖತ್ತಾಗಿದೆ. ಓಡಿಸ್ತಿರ್ಬೇಕಾದ್ರೆ ಒಳ್ಳೆ ಫೀಲ್ ಇದೆ. ಪೆಟ್ರೋಲ್ ವೆಹಿಕಲ್. ಮತ್ತು 17 ಮಾಡಲು ಪೆಟ್ರೋಲ್ ವೆಹಿಕಲ್ ಒಂದು ಕ್ರೇಟಾ ಆಲ್ಸೋ ನಿಮಗೆ ಅವೈಲೇಬಲ್ ಇದೆ. ಕ್ರೇಟಾ SX, ಅದು ಸಿಂಗಲ್ ಓನರೇ, 1,13,000 ಓಡಿದೆ. ಮತ್ತು ನಿಮಗೆ 2015 ಮಾಡಲಿ S ಕ್ರಾಸು, ಒಳ್ಳೆ ಗನ್ ಥರ ಇರುತ್ತೆ ವೆಹಿಕಲ್. ಹೈವೇಯಲ್ಲಿ ಹೋಗ್ಬೇಕಾದ್ರೆ S ಕ್ರಾಸ್ ಆಲ್ಸೋ ನಿಮಗೆ ಅವೈಲೇಬಲ್ ಇದೆ. ಮತ್ತು ಬಂದುಬಿಟ್ಟು ಮೇಯ್ನಾಗಿ ಆಟೋಮೆಟಿಕ್ ವ್ಯಾಗನರ್, ಅಂದರೆ ಇದು ಈಗ ನ್ಯೂ ಮಾಡಲು ಅಪ್ಡೇಟ್ ವರ್ಷನಲ್ಲಿ ಬಿಡ್ತಿರೋ ವ್ಯಾಗನರ್ ಇದು. 2022 ಮಾಡಲದು, 20,000 ಓಡಿದೆ. ಆಮೇಲೆ ಒಂದು ಬಲೆನೋ, ಇದು ಆಟೋಮೆಟಿಕ್ ಬಲೆನೋ, 22 ಮಾಡಲೇ ಇದು ಕೂಡ ಬಲೆನೋ. ಸೊ ವಾರಂಟಿ ಆಲ್ಸೋ ಇದೆ. ಆ ವ್ಯಾಗನರ್ಗೂ ವಾರಂಟಿ ಇದೆ, ಈ ಬಲೆನೋಗೂ ವಾರಂಟಿ ಇದೆ. ಓಡಿರೋದು ತುಂಬ 18,000 ಏನೋ ಓಡಿದೆ ಅಷ್ಟೇ ಇದು ಬಲೆನೋ. ಸೊ ಸಖತ್ತಾಗಿದೆ ವೆಹಿಕಲ್ ಅವು ಕೂಡ. ನಾವೀಗ ಸ್ವಿಫ್ಟಿಗೆ ಬರೋದಾದರೆ ನೋಡಿ, ಇವಿಷ್ಟು ಸ್ವಿಫ್ಟ್ ಇದ್ದಾವೆ. ಸೊ ಇದು ಸ್ವಿಫ್ಟು 2019 ಮಾಡಲ್ ಸ್ವಿಫ್ಟು, 1,54,000 ಓಡಿದೆ, ಸಿಂಗಲ್ ಓನರ್. ಸೊ ಆ್ಯಪಲ್ ಶೇಪ್ ನ್ಯೂ ಶೇಪ್ ವೆಹಿಕಲ್, ಅದು ಚೆನ್ನಾಗಿದೆ. ಮತ್ತು ಇದೊಂದು 23 ಮಾಡಲು, 20,000 ಓಡಿರೋ ಸಿಂಗಲ್ ಓನರ್ದು ಅದೊಂದಿದೆ. 18 ಮಾಡಲ್ ಇದು. ಸೊ ಇದು ಆಲ್ಸೋ ನಿಮಗೆ 73,000 ನೋಡಿದೆ, ಅದು ಆಲ್ಸೋ ಚೆನ್ನಾಗಿದೆ. ಇದು 14 ಮಾಡಲ್ಲು ಪೆಟ್ರೋಲು ಸ್ವಿಫ್ಟ್ ಅದು. ಇದು ನೋಡಿ ರೆಡ್ಡು, ಹೊಸ ಶೈನಿಂಗ್, ಈಗ ತಾನೇ ಶೋರೂಮಿಂದ ಬಂದಿರೋ ಥರ ಇದೆ ಇದು. ಇದು ಬಂದುಬಿಟ್ಟು ನಿಮಗೆ 22 ಮಾಡಲ್, ಅದು ಸಿಂಗಲ್ ಓನರೇ, 20,000 ಡ್ರೈವನ್ ಆಗಿದೆ.
ಸೊ ಮತ್ತು ಈ ಕಡೆ ಗ್ರೇ ಆಲ್ಸೋ ನಿಮಗೆ 20 ಮಾಡಲ್ ZXi ವೇರಿಯಂಟು ಅದು. ಸೊ ನೆಕ್ಸ್ಟ್ ಬರೋದಾದರೆ ನಾವು ಡಿಸೈರ್ ಒಂದಿದೆ ನೋಡಿ, ಇದು ಮೆರೂನ್ ರೆಡ್ ಕಲರ್ದು ಡಿಸೈರ್ ಆಲ್ಸೋ ನಿಮಗೆ ಅವೈಲಬಲ್ ಇದೆ. 20,000 ಅಷ್ಟೇ ಓಡಿದೆ, 17 ಮಾಡಲ್, ಅದು ಕೂಡ ಸಿಂಗಲ್ ಓನರ್. ಅದು ಜಸ್ಟ್ ಟೆಸ್ಟ್ ಡ್ರೈವ್ ಅಂತ ಯೂಸ್ ಮಾಡಿರೋದು ಅಷ್ಟೇ ಅದು ವೆಹಿಕಲ್. ಆಮೇಲೆ ನಿಮಗೆ ರೆಡ್ ಕಲರ್ ಒಂದು ಬಲೆನೋ ಆಲ್ಸೋ ನಿಮಗೆ ಅವೈಲಬಲ್ ಇದೆ ನೋಡಿ. ಬಲೆನೋ ಬಿಟ್ಟರೆ ನೆಕ್ಸ್ಟ್ ನಿಮಗೆ ಈಕೋ ಆಲ್ಸೋ ನಿಮಗೆ ಅವೈಲಬಲ್ ಇದೆ, 2 ಈಕೋ ಅವೈಲಬಲ್ ಇದೆ ನೋಡಿ. ಮತ್ತು ಇನ್ನೊಂದು ಈಕೋ ಆಲ್ಸೋ ನಿಮಗೆ ಅವೈಲಬಲ್ ಇದೆ. ಈಗ ಸಿಯಾಜ್ಗೆ ಬಂದರೆ ನೋಡಿ, 2 ಸಿಯಾಜ್ ಅವೈಲಬಲ್ ಇದೆ ಇಲ್ಲಿ. ಇದು 2020 ಮಾಡಲ್ ಸಿಯಾಜು, ಸಿಂಗಲ್ ಓನರು, ಓಡಿರೋದು ಕಡಿಮೆನೇ ಓಡಿದೆ. ಸೊ ಒಳ್ಳೆ ಸಖತ್ತಾಗಿರೋ ವೆಹಿಕಲ್ಸು. ಸಿಯಾಜ್ ಅಂದರೆ ನಿಮಗೇನಂದರೆ ಬೆಂಜು ಆಡಿ ಓಡಿಸ್ಬೇಕು ಅಂತಿರುತ್ತೆ, ಬಟ್ ಜಾಸ್ತಿ ಮೇಂಟೆನೆನ್ಸ್ ಅವೆಲ್ಲ ಜಾಸ್ತಿ ಅಲ್ವಾ, ಅದರಿಂದ ಅದಕ್ಕೆ ಆಪ್ಷನಲ್ ಆಗಿ ನೀವು ಇದು ತಗೋಬೋದು. ಸಿಯಾಜು ಸೇಮ್ ಹಂಗೆ ಇರುತ್ತೆ ನೋಡಿ ನೀವು ಶೇಪ್ ಎಲ್ಲ. ಮತ್ತು ಇಂಟೀರಿಯರ್ ಆಲ್ಸೋ ನಿಮಗೆ ಒಳ್ಳೆ ಸಖತ್ ಫೀಚರ್ಸ್ ಇರುತ್ತೆ. ಮತ್ತು ನಿಮಗೆ ಫೀಲ್ ಗುಡ್ಡಾಗಿ ಫುಲ್ ರಾಯಲ್ ಆಗಿರುತ್ತೆ, ನಿಮ್ಗೆ ಓಡಿಸ್ತಿರ್ಬೇಕಾದ್ರೂ ಫೀಲ್ ಹಂಗೆ ಇರುತ್ತೆ. ಹೈವೇಲಿ ಎಷ್ಟು ಸ್ಮೂತಾಗಿ ಎಷ್ಟು ಸ್ಟ್ಯಾಂಡರ್ಡ್ ಆಗಿರುತ್ತೆ ವೆಹಿಕಲ್. ಸೊ ನಿಮಗೆ ಅದಕ್ಕೆ ಆಪ್ಷನ್ ಆಗಿ ಇದು ಸಿಯಾಜ್ ಇಟ್ಬೋದು. ಆ ಥರದ್ದು 2 ವೆಹಿಕಲ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಮತ್ತು ಡೀಸೆಲಲ್ಲಿ ಕೇಳ್ತಾ ಇರ್ತಾರೆ ತುಂಬ ಜನ, ಡೀಸೆಲ್ ಬ್ರೀಜಾ ಅಂತ. ಸೊ ನೋಡಿ ನಮ್ಮ ಹತ್ರ ಈಗ ಒಂದು ಡೀಸೆಲ್ ಬ್ರೀಜಾ ಆಲ್ಸೋ ಅವೈಲೇಬಲ್ ಇದೆ ನೋಡಿ. ಇದು VDI ವೆಹಿಕಲ್ಲು, ಇದು ಮಾಡಲ್ ಬಂದುಬಿಟ್ಟು 18 ಮಾಡಲ್ ಇದೆ, ನಿಮಗೆ ಸಿಂಗಲ್ ಓನರ್ ಆಗಿದೆ. ಅದೊಂದು ಡೀಸೆಲ್ ಬ್ರೀಜಾ ಅವೈಲೇಬಲ್ ಇದೆ. ಮತ್ತು ಇದು ಬಂದುಬಿಟ್ಟು ನಿಮಗೆ ಸ್ವಿಫ್ಟು, ಟಾಪ್ ಆ್ಯಂಡ್ ಸ್ವಿಫ್ಟಲ್ಲಿ ಆಲ್ಸೋ ನಿಮಗೆ ಆಟೋಮೆಟಿಕ್ ವೆಹಿಕಲ್ ಇದು, ಅದು ಅವೈಲೇಬಲ್ ಇದೆ. ಇದು ಕೂಡ ಆಟೋಮೆಟಿಕ್ ವೆಹಿಕಲ್, 18 ಮಾಡಲ್ಲೇ ಇದು ಕೂಡ ನಿಮಗೆ ಅವೈಲೇಬಲ್ ಇದೆ. ಸಿಂಗಲ್ ಓನರ್ ಒಂದಿದೆ, ಸೆಕೆಂಡ್ ಓನರ್ ಒಂದಿದೆ. ಇದು ಬಂದುಬಿಟ್ಟು ನಿಮಗೆ ಡಿಸೈರು ನಿಮಗೆ ಇದಕ್ಕೆ 1 ಇಯರ್ ವಾರಂಟಿ ಇದೆ, 3 ಸರ್ವಿಸ್ನ ಫ್ರೀಯಾಗಿ ಮಾಡಿಕೊಡ್ಲಾಗ್ತದೆ. ಸೊ ಇದು 22 ಮಾಡಲು ಇದು ಬಂದುಬಿಟ್ಟು ಸಿಂಗಲ್ ಓನರ್ ಆಗಿದೆ, ಓಡಿರೋದು 97,000 ಓಡಿದೆ. ಸೊ ವೆಹಿಕಲ್ ಮಾತ್ರ ಸಖತ್ತಾಗಿದೆ. ಮತ್ತು ನೆಕ್ಸ್ಟ್ ರಿಡ್ಜಿಗೆ ಬಂದರೆ ತುಂಬ ಪವರ್ಫುಲ್ ವೆಹಿಕಲ್ಲು ರಿಡ್ಜು, ಡೀಸೆಲ್, 2 ಡೀಸೆಲ್ ವೆಹಿಕಲ್ಸೇ. ಸೊ ನಿಮ್ಗೆ ಇವೆರಡು ಆಲ್ಸೋ ನಿಮಗೆ ಅವೈಲೇಬಲ್ ಇದೆ. ಮತ್ತು ಒಂದು ಆಲ್ಟೋ K10 ಆಟೋಮೆಟಿಕ್ ಇದೆ, ಇದು ಕೂಡ ಅವೈಲೇಬಲ್ ಇದೆ. ಇಗ್ನಿಸ್ ಕೂಡ ಒಳ್ಳೆ ಫೀಲ್ ಗುಡ್ ವೆಹಿಕಲ್ಲು, ನಿಮ್ಗೆ ಇಂಟೀರಿಯರಲ್ಲಿ ಸ್ವಿಫ್ಟ್ ಥರ ಫೀಲ್ ಇರುತ್ತೆ, ಸ್ಮೂತಾಗಿ ಸ್ಟೈರಿಂಗ್ ಎಲ್ಲ. ಸೊ ಅದು ಆಲ್ಸೋ ಇಗ್ನಿಸ್ ಆಲ್ಸೋ ಅವೈಲೇಬಲ್ ಇದೆ. ಒಂದು ಹುಂಡೈ ಸ್ಯಾಂಟ್ರೋ ಆಲ್ಸೋ ನಿಮಗೆ ಅವೈಲೇಬಲ್ ಇದೆ. ಮತ್ತು ಬಲೆನೋ ನೋಡಿ, ಇದು ಡೀಸೆಲ್ ಬಲೆನೋ. ಸೊ ಒಳ್ಳೆ ಸ್ಟ್ರಾಂಗ್ ವೆಹಿಕಲ್ಲು, ಡೀಸೆಲ್ ಬಲೆನೋ, ಮಸ್ತ್ ರಾಯಲ್ ಆಗಿ ನೆಕ್ಸಾ ಪ್ರೀಮಿಯಂ ವೆಹಿಕಲ್ಲು ಪೋಷ್ ಆಗಿರುತ್ತೆ ನಿಮಗೆ. ಸೊ ಇದು ಆಲ್ಸೋ ನಿಮಗೆ ಸೆಕೆಂಡ್ ಓನರ್ ಆಗಿದೆ, 70,000 ಓಡಿದೆ ವೆಹಿಕಲ್ಲು. ನಿಮಗೆ ಮಾಡಲ್ ಬಂದು 2019 ಮಾಡಲ್ ಬರುತ್ತೆ. ಮತ್ತು ಓಮ್ನಿ ಆಲ್ಸೋ ನಿಮಗೆ ಒಂದು ಅವೈಲೇಬಲ್ ಇದೆ. ಓಮ್ನಿ ಅದು 16 ಮಾಡಲು ಓಮ್ನಿ, ಅದು ಒಂದು ವರ್ಣ ಇದೆ. ಮತ್ತು 2009 ಮಾಡಲು ಒಂದು ಹುಂಡೈ i10, ಇದು ಕೂಡ 2009 ಮಾಡಲು ಒಂದು ಹುಂಡೈ i10, 2 i10s ಇದು 1.2 ಲೀಟ್ರ್ ಇಂಜಿನ್ i10s ಇರ್ತವೆ. ಸೊ ತುಂಬ ಸ್ಟ್ರಾಂಗ್ ಆಗಿರ್ತವೆ, ತುಂಬ ಸಖತ್ತಾಗಿರ್ತವೆ ನೋಡಿ ಇವು ಕೂಡ ನಿಮಗೆ. ಮತ್ತು ಸೆಲೋರಿಯಾ ಒಂದು ಆಲ್ಸೋ ನಿಮಗೆ ಅವೈಲೇಬಲ್ ಇದೆ, ಆಟೋಮೆಟಿಕ್ಕು. ಇದೊಂದು 14 ಮಾಡಲು ಮಾರುತಿ ಆಲ್ಟೋ ಆಲ್ಸೋ ಅವೈಲೇಬಲ್ ಇದೆ. ಮತ್ತು ಕ್ವಿಡ್ ಆಲ್ಸೋ ನಿಮಗೆ ಅವೈಲೇಬಲ್ ಇದೆ. ಇದೊಂದು 12 ಮಾಡಲು ಆಲ್ಟೋ 800 ಅವೈಲೇಬಲ್ ಇದೆ. ಆಮೇಲೆ ಕ್ವಿಡ್ ಕೂಡ, ಇನ್ನೊಂದು ಕ್ವಿಡ್ ನಿಮಗೆ ಅವೈಲೇಬಲ್ ಇದೆ. ಬಿಟ್ಟರೆ ಇನ್ನೊಂದು ಹುಂಡೈ i10 ಆಲ್ಸೋ ನಿಮಗೆ ಅವೈಲೇಬಲ್ ಇರುತ್ತೆ ನೋಡಿ. ಮತ್ತು ಇನ್ನೊಂದು ಕ್ವಿಡ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಕ್ವಿಡ್ ಎಲ್ಲ 16, 17, 18 ಮಾಡಲಿದ್ದಾವೆ. i10 ಎಲ್ಲ 9, 10, 11 ಮಾಡಲು ಅವೈಲೇಬಲ್ ಇಲ್ಲಿ ಇದ್ದಾವೆ ನಿಮಗೆ. ಸೊ ನೋಡಿದ್ರಲ್ಲ, ಈಗ ಸದ್ಯಕ್ಕೆ ಯಾವ್ಯಾವ ವೆಹಿಕಲ್ಸ್ ಇದ್ದಾವೆ ಇಲ್ಲಿ ಔಟ್ಲೆಟಲ್ಲಿ ಅಂತ ನಿಮಗೆ ಗೊತ್ತಾಗಲಿಕ್ಕೆ ನಾನು ಮಾಡಿದ್ದು, ಇದು ತೋರಿಸಿದ್ದು ವೆಹಿಕಲ್ಸ್ ಎಲ್ಲ. ಸೊ ಮೈನ್ ಉದ್ದೇಶ ಬಂದುಬಿಟ್ಟು ನಿಮಗೆ ಇಯರ್ ಎಂಡ್ ಡಿಸ್ಕೌಂಟ್ ಅನ್ನೋದು ಆಗೋಗ್ತಿದೆ ಅಂತ ಹೇಳಲಿಕ್ಕೆ ನಾನು ಮೈನ್ ಉದ್ದೇಶದಿಂದ ಮಾಡಿರೋದು ವಿಡಿಯೋ. ಸೊ ನಿಮಗೆ ಖಂಡಿತ ನೀವು ನೆಕ್ಸ್ಟ್ ಇಯರು ಎಲ್ಲ ಆಟೋಮೊಬೈಲ್ಸಲ್ಲಿ ಪ್ರೈಸ್ ಅನ್ನೋದು ತುಂಬ ಹೈಕ್ ಆಗುತ್ತೆ. ಸೊ ನೀವು ಡಿಸೆಂಬರ್ 31 ನಿಮಗೆ ಒಳ್ಳೆ ಟೈಮು ವೆಹಿಕಲ್ಸ್ ಪರ್ಚೇಸ್ ಮಾಡಲಿಕ್ಕೆ. ಮತ್ತು ಈ ಇಯರ್ ಎಂಡ್ ಡಿಸ್ಕೌಂಟ್ ಆಲ್ಸೋ ನಿಮ್ಗೆ ಅವೈಲೇಬಲ್ ಇರೋದ್ರಿಂದ ಅದು ಕೂಡ ಮುಕ್ತಾಯ ಆಗ್ತಿದೆ ನೋಡಿ, ಅದನ್ನು ತಿಳಿಸ್ಲಿಕ್ಕಾಗಿ ವಿಡಿಯೋ ಮಾಡಿದ್ದು. ಸೊ ನೀವು ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ವೆಹಿಕಲ್ ತಗೊಳ್ಳೋ ಪ್ಲಾನ್ ಇದ್ದರೆ ಬೇಗ ಬಂದುಬಿಟ್ಟು ವೆಹಿಕಲ್ಸ್ ನೋಡಿ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಮಸ್ಕಾರ.